ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿದ್ದೀವಿ. ಇವಾಗ ಸೀದಾ ಎಕ್ಸಸೈಸಿಗೆ ಹೋಗೋಣ. ಎಕ್ಸಸೈಸ್ 2.1 ಏನಿದೆ ಅಂತಂದರೆ ಸಾಲ್ವ್ ಆ್ಯಂಡ್ ವೆರಿಫೈ ದ ಇಕ್ವೇಷನ್ ಅಂತ ಇದೆ. ಸಾಲ್ವ್ ಮಾಡಬೇಕು ಮತ್ತು ಆನ್ಸರನ್ನು ವೆರಿಫೈ ಮಾಡಬೇಕು. ನೋಡಿ ಹೇಗೆ ಅಂತ ನೋಡ್ತಾ ಹೋಗೋಣ. 3x = 2x + 18. ಇಲ್ಲಿ ಏನು ಮಾಡಬೇಕು ನಾವು ಫಸ್ಟು 3x ಮತ್ತು 2x ಅನ್ನೋದು ಲೈಕ್ ಟರ್ಮ್ಸ್, ಹಾಗಾಗಿ ಇದನ್ನು ಶಿಫ್ಟ್ ಮಾಡಿಕೊಳ್ಬೇಕು. ಎಲ್ಲಿಗೆ? LHSಗೆ. 3x + 2x LHSಗೆ ಬಂದು ಟ್ರಾನ್ಸ್ಪೋಸ್ ಆಗಿ ಏನಾಗುತ್ತೆ? -2x ಆಗುತ್ತೆ. = ಈ 18 ಇಲ್ಲೇ ಇರುತ್ತೆ. ಈಗ 3x - 2x ಸಬ್ಟ್ರಾಕ್ಟ್ ಮಾಡಿದಾಗ x ಉಳಿಯುತ್ತೆ. x = 18. ಇದು ಫೈನಲ್ ಆನ್ಸರ್. ಈಗ ಇದನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡೋಕ್ಕೆ ಬರ್ಕೊಳ್ಳೋಣ. LHS RHS. LHS ಏನಿದೆ? 3x. RHS 2x + 18. ಈಗ 3 18, ಇಲ್ಲಿ 2 18 + 18. 18 3s 54. 18 2s 36 + 18. 36 + 18 54. ಸೊ LHS = RHS ಬಂದಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 5t - 3 = 3t - 5. ಸೇಮ್ ಏನಂತಂದರೆ ಲೈಕ್ ಟರ್ಮ್ಸನ್ನು ಒಂದು ಕಡೆಗೆ ಮಾಡ್ಕೊಳ್ಳೋದು. 5t + t LHSಗೆ ಬಂದು -3t. ಈ 3ಅನ್ನು ಟ್ರಾನ್ಸ್ಪೋಸ್ ಮಾಡ್ಕೊಂಡ್ಬಿಡೋಣ. -5 ಈ ಕಡೆ ಒಂದು +3 ಆಗುತ್ತೆ. 5tಯಲ್ಲಿ 3tಯನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ 2t = ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಅನ್ಲೈಕ್ ಸೈನ್ಸ್ ಇದ್ದಾಗ ಏನು ಮಾಡಬೇಕು ನಾವು? ಸಬ್ಟ್ರ್ಯಾಕ್ಷನ್ ಮಾಡಬೇಕು. 5ಅಲ್ಲಿ 3 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2, ಆಮೇಲೆ ಬಿಗ್ಗರ್ ನಂಬರಿಗೆ ಏನು ಸೈನ್ ಇದೆಯೋ ಅದನ್ನು ಕೊಡಬೇಕು. -2. t = -2 ಇಲ್ಲೇ ಇರಲಿ. 2ಅನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಬೈ 2 ಈ ಕಡೆಗೆ ಹೋಗ್ಬಿಟ್ಟು ಡಿವೈಡೆಡ್ ಬೈ 2 ಆಗುತ್ತೆ. 2 1s 2 1s. t = -1. ಈಗ ವೆರಿಫೈ ಮಾಡ್ಕೊಳ್ಳೋಣ. LHS ಏನಿದೆ? 5t - 3. 5t ವ್ಯಾಲ್ಯೂವನ್ನು ಹಾಕ್ಕೊಳ್ತೀವಿ. ಆವಾಗ ಇಲ್ಲೇನು ಬಂತಿದ್ದು? -5 - 3 ಟೋಟಲ್ -8 ಆಯಿತು. ಈಗ RHS ಏನು ಬರಬೇಕು? ಇದೇ ಬರಬೇಕು. ಬರುತ್ತಾ ಇಲ್ವಾ ನೋಡೋಣ. RHS ಏನಿದೆ? 3t - 5. 3t ವ್ಯಾಲ್ಯೂ ಹಾಕ್ಕೊಂಡ್ವಿ. 3 - 5 ಆನ್ಸರ್ -8. LHS -8 ಇದೆ, RHS -8 ಇದೆ. ಸೊ ದೇರ್ಫೋರ್ LHS = RHS. ಇಲ್ಲೂ ತುಂಬ ಸಿಂಪಲ್, ಏನಿಲ್ಲ, ಲೈಕ್ ಟರ್ಮ್ಸ್ನ ಒಂದು ಕಡೆಗೆ ಮಾಡ್ಕೊಳ್ಳೋದೇ ಇದೆ ಇದರಲ್ಲಿ. 5x + 3x ಟ್ರಾನ್ಸ್ಪೋಸ್ ಆಗಿ -3x ಆಗುತ್ತೆ. 5 ಇಲ್ಲೇ ಇರುತ್ತೆ. +9 ಟ್ರಾನ್ಸ್ಪೋಸ್ ಆಗಿಬಿಟ್ಟು -9 ಆಗುತ್ತೆ. 5xಲ್ಲಿ 3x ಸಬ್ಟ್ರ್ಯಾಕ್ಟ್ ಮಾಡಿದಾಗ 2x. ಇದಕ್ಕೆ ಏನೂ ಇಲ್ಲ ಅಂದರೆ ಹಿಂದ್ಗಡೆ ಪ್ಲಸ್ ಇರುತ್ತೆ. 2 ಅನ್ಲೈಕ್ ಸೈನ್ಸ್ ಇದೆ, ಕಳಿಬೇಕು. 9ರಲ್ಲಿ 5 ಕಳೆದ್ರೆ 4. ಯಾವುದು ಸೈನ್ ಹಾಕಬೇಕು? ಬಿಗ್ಗರ್ ನಂಬರಿಗಿರೋ ಸೈನ್ ಹಾಕಬೇಕು. x = -4 ಟ್ರಾನ್ಸ್ಪೋಸ್ ಮಾಡಿದಾಗ ಡಿವೈಡೆಡ್ ಬೈ 2 ಆಗುತ್ತೆ. ಆವಾಗ 2 1s 2 2s. x = -2 ಬಂತು. ಈಗ ಇದನ್ನು ಏನು ಮಾಡೋಣ? ವೆರಿಫೈ ಮಾಡೋಣ. LHS ಏನಿದೆ? 5x + 9. 5 x ವ್ಯಾಲ್ಯೂ -2 + 9. 5 2s 10 -+9. 2 ಅನ್ಲೈಕ್ ಸೈನ್ಸು ಕಳಿತೀವಿ. -1 ಬರುತ್ತೆ. ಹಾಗೆ RHS ನೋಡೋಣ. ಏನಿದೆ? 5 + 3x. 5 + 3 x ವ್ಯಾಲ್ಯೂ -2. 5 ಪ್ಲಸ್ ಇಂಟು ಮೈನಸ್ 3 2s 6. ಇದಕ್ಕೆ ಪ್ಲಸ್ ಇದೆ, ಇದಕ್ಕೆ ಮೈನಸ್ ಇದೆ. ಅನ್ಲೈಕ್ ಸೈನ್ಸು ಕಳಿತೀವಿ. 6ರಲ್ಲಿ 5 ಹೋದರೆ 1, ಬಿಗ್ಗರ್ ನಂಬರ್ ಹಿಂದ್ಗಡೆ ಇರೋ ಸೈನನ್ನು ಹಾಕ್ತೀವಿ. ಇಲ್ಲೂ -1, ಇಲ್ಲೂ -1. ಹಾಗಾಗಿ LHS = RHS. ನೆಕ್ಸ್ಟ್ ಕ್ವಶನ್ ನೋಡೋಣ. 4z. ಇಲ್ಲೂ ಸೇಮ್ ಲೈಕ್ ಟರ್ಮ್ಸನ್ನು ಒಂದು ಕಡೆಗೆ ಮಾಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ ಅದೇ ಥರ ಇದೆ. ಮುಂದೆ ಸ್ವಲ್ಪ 6th 7th ಅವು ಸ್ವಲ್ಪ ಡಿಫಿಕಲ್ಟ್ ಏನಲ್ಲ ಗೊತ್ತಾದರೆ. -2z = 6. ಈ +3ಅನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. -3 ಆಗುತ್ತೆ. 4z - 2z 2z = 3. z = 3/2.
ಹಾಂ, ಇವಾಗ ವೆರಿಫೈ ಮಾಡ್ಕೊಳ್ಳೋಣ. ಫ್ರ್ಯಾಕ್ಷನಲ್ಲಿ ಬಂದಿದೆ, ವೆರಿಫೈ ಏನಾಗುತ್ತೆ ನೋಡೋಣ. ಎಲ್ ಎಚ್ ಎಸ್ ಏನಿದೆ 4z + 3. ಝೆಡ್ ವ್ಯಾಲ್ಯೂವನ್ನು ಹಾಕ್ಕೊಡ್ತೀವಿ +3. 2 1s 2 2s 3 2s 6 +3 6 + 3 9 ಬಂತು. ಈಗ ಆರ್ ಎಚ್ ಎಸ್ ನೋಡೋಣ ಏನು ಬರುತ್ತೆ ಅಂತ. 6 + 2z 6 + 2 ಝೆಡ್ ವ್ಯಾಲ್ಯೂ 3/2 ಅನ್ನು ಹಾಕ್ಕೊಳ್ತೀವಿ. ಹೀಗೆ ಅಂದರೆ ಮಲ್ಟಿಪ್ಲೈ ಇದೆ ಅಂತ. ಮಲ್ಟಿಪ್ಲೈ ಇದ್ದಾಗ ನಾವು ಸಿಂಪ್ಲಿಫೈ ಮಾಡ್ಬೋದು. ಈ ಟು ಕ್ಯಾನ್ಸಲ್. 6 + 3 ಏನಾಯಿತು 9. ಸೊ ಎಲ್ ಎಚ್ ಎಸ್ = ಆರ್ ಎಚ್ ಎಸ್. ತುಂಬ ಈಸಿ ಇದೆ. ಈ ಸಮ್ಮನ್ನು ನೀವೇ ಮಾಡ್ಬೋದು ಅಂತ ಅಂದ್ಕೊತೀನಿ. ನೀವೇ ಮಾಡಿ ಅಂತ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಹಾಂ, ಇಲ್ಲಿ ಏನಿದೆ ಫಸ್ಟು ಬ್ರ್ಯಾಕೆಟ್ಸ್ ಯಾವಾಗಲೂ ನಾವು ಸಿಂಪ್ಲಿಫಿಕೇಷನ್ನ ಕಲ್ತಿರುವಾಗ ಮಾಡ್ತೀವಿ. ಎಲ್ಲೇ ಇರಲಿ ಒಂದು ಎಕ್ಸ್ಪ್ರೆಷನ್ಸ್ಗಳಲ್ಲಿ ಈ ಥರ ಬ್ರ್ಯಾಕೆಟ್ಸ್ಗಳಿದ್ದರೆ ಫಸ್ಟು ಬ್ರ್ಯಾಕೆಟ್ಗಳನ್ನು ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಇದನ್ನು ಹಾಗೆ ಬರ್ಕೊಳ್ಳೋಣ. 8x + 4 ಎಲ್ ಎಚ್ ಎಸ್ ಹಾಗೆ ಬರಿತೀವಿ. ಈಗ ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ತೀವಿ. ಇದೇನಿರುತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 3 × x 3x ಪ್ಲಸ್ ಇಂಟು ಮೈನಸ್ 3 1s 3. ಆಮೇಲೆ +7 ಇದೆ ಹಾಕ್ಕೊಳ್ಳಿ. ಈಗ ಏನು ಮಾಡಬೇಕು, 8x + 4 ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಇನ್ನೊಂಚೂರು ಸಿಂಪ್ಲಿಫೈ ಮಾಡೋದಿದೆ, ಅದನ್ನು ಮಾಡೋಣ. 3x ಈ ನಂಬರ್ಸ್ಗಳನ್ನು ಏನು ಮಾಡಬೇಕು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಅನ್ಲೈಕ್ ಸೈನ್ಸ್ ಇದೆ, ಕಳಿಬೇಕು. 7ರಲ್ಲಿ 3 ಹೋದರೆ 4. ದೊಡ್ಡ ಸಂಖ್ಯೆಯಿಂದ ಏನಿದೆಯೋ ಅದನ್ನು ಹಾಕ್ತೀವಿ. ಇವಾಗ ಲೈಕ್ ಟರ್ಮ್ಸ್ಗಳನ್ನು ಒಂದು ಕಡೆ ಮಾಡ್ಕೋಬೇಕು. 8x + 3x ಟ್ರಾನ್ಸ್ಪೋಸ್ ಆಗಿ -3x ಆಗುತ್ತೆ. ಇಲ್ಲೇ ಬೇಕಾದರೆ ನೀವು 4 ಕ್ಯಾನ್ಸಲ್ ಮಾಡ್ಕೊಂಡು 0ನೂ ಬರಿಬೋದು. ಬೇಡ, ಬೇಕಾದ್ರೆ ಬರ್ಕೊಳ್ಳಿ 4. ಇದು ಟ್ರಾನ್ಸ್ಪೋಸ್ ಆಗಿ -4 ಆಯಿತು. +4 - 4 0 ಅಂತ. ಇವಾಗ 8xಲ್ಲಿ 3x ಕಳೆದ್ರೆ 5x = 0. x = 0/5 ಬಂತು. ಆವಾಗ x = 0 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇವಾಗ ಎಲ್ ಎಚ್ ಎಸ್ ನೋಡೋಣ. ಏನಿದೆ ಎಲ್ ಎಚ್ ಎಸ್ 8x + 4 8x ವ್ಯಾಲ್ಯೂ 0 + 4 8 × 0 0 + 4 = 4 ಆನ್ಸರ್ ಬಂತು. ಹಾಗೆ ಆರ್ ಎಚ್ ಎಸ್ ಅನ್ನು ನೋಡಿದ್ರೆ 3x - 1 + 7. x ಅಂದರೆ 0 - 1 + 7. ಇವಾಗ 3 ಇದು -1 ಆಗುತ್ತೆ +7 -3 + 7 ಆನ್ಸರ್ 4 ಬರುತ್ತೆ. ಸೊ ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ದೇರ್ಫೋರ್ ಎಲ್ ಎಚ್ ಎಸ್ = ಆರ್ ಎಚ್ ಎಸ್. ನೆಕ್ಸ್ಟ್ ಕ್ವಶನಿಗೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಎಕ್ಸ್ ಹಾಗೆ ಇರಲಿ, ಬ್ರಾಕೆಟನ್ನು ಸಾಲ್ವ್ ಮಾಡೋಣ. 4x/5 + 4 × 10 40/5. ಎರಡು ಡಿನಾಮಿನೇಟರ್ ಸೇಮ್ ಇದೆ. 4x + 40 ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ 5ಅನ್ನು. 5x = 4x + 40. ಲೈಕ್ ಟರ್ಮ್ಸನ್ನು ಒಂದು ಕಡೆ ಮಾಡ್ಕೊಳ್ಳೋಣ. 4x ಟ್ರಾನ್ಸ್ಪೋಸ್ ಆಗಿ -4x, ಇಲ್ಲಿ 40ನೇ ಉಳಿಯುತ್ತೆ. 5xಲ್ಲಿ 4x ಹೋದರೆ x = ಆನ್ಸರ್ ಎಷ್ಟು ಬಂತು, 40 ಬಂತು. ಈಗ ಚೆಕ್ ಮಾಡೋಣ. x ಅಂದರೆ ಎಲ್ ಎಚ್ ಎಸ್ 40. ಹಾಗೆ ಆರ್ ಎಚ್ ಎಸ್ಸು ಎಷ್ಟು ಬರಬೇಕು ನಮಗೆ, 40 ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. 40 + 10 4/5 40 + 10 50 5 1s 5 10s 10 4s 40. ಸೊ ಎಲ್ ಎಚ್ ಎಸ್ = ಆರ್ ಎಚ್ ಎಸ್. 2x/3 7x/15 ಲೈಕ್ ಟರ್ಮ್ಸ್ ಇದೆ, ಒಂದು ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀವಿ. ಇದು +7x, ಇದು ಬಂದು ಈ ಕಡೆ ಮೈನಸ್ ಆಯಿತು. ಈ +1 ಟ್ರಾನ್ಸ್ಪೋಸ್ ಮಾಡ್ತೀವಿ, -1 ಆಯಿತು. ಇವಾಗ ಏನೋ ಡಿನಾಮಿನೇಟರ್ಸ್ ಬೇರೆ ಇದೆ. ಆವಾಗ ನಾವೇನು ಮಾಡಬೇಕು, ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ತೊಗೊಂಡಾಗ 15 ಬಂತು. ಈಗ 3 ಹೋಗಿ 15 ಆಗಬೇಕು ಅಂದರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, 3 5s 15. ಇಲ್ಲಿ 15 5ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ 5. ಆವಾಗ ಇಲ್ಲಿ 1ಇಂದ ಮಾಡಿದ್ರೆ ಸಾಕು. ನೋಡುವ 3 5s 15 15 1s 15 15 ಬರ್ಕೊಂಡ್ವಿ.
5 2 ಝಾ 10x ಮೈನಸ್ 7x ಈಕ್ವಲ್ಸ್ ಟು 3ಅಲ್ಲಿ 1 ಹೋದರೆ 2 ಬಂತು. ಇವಾಗ 10ನಲ್ಲಿ 7 ಹೋದರೆ 3x ಡಿವೈಡೆಡ್ ಬೈ 15 ಈಕ್ವಲ್ಸ್ ಟು 2. ಈ 15ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀವಿ. 3x ಈಕ್ವಲ್ಸ್ ಟು 2 ಇಂಟು 15, 3x ಈಕ್ವಲ್ಸ್ ಟು 15 2 ಝಾ 30, x ಈಕ್ವಲ್ಸ್ ಟು ಈ ಮಲ್ಟಿಪ್ಲೈ ಬೈ 3ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀವಿ, ಡಿವೈಡೆಡ್ ಬೈ 3 ಆಗುತ್ತೆ. 3 1 ಝಾ 3 10 ಝಾ x ಈಕ್ವಲ್ಸ್ ಟು 10 ಸಿಕ್ಕಿದೆ. ಇವಾಗ ನಾವೇನು ಮಾಡಬೇಕು, ವೆರಿಫೈ ಮಾಡಬೇಕು. LHS ತಗೊಳ್ಳೋಣ. 2x ಬೈ 3 ಪ್ಲಸ್ 1 2, x ವ್ಯಾಲ್ಯೂ ಎಷ್ಟಿದೆ 10 ಬೈ 3 ಪ್ಲಸ್ 1, 10 2 ಝಾ 20 ಬೈ 3 ಪ್ಲಸ್ 1. ಈಗ ಡಿನಾಮಿನೇಟರ್ 3 1 ಇರುತ್ತೆ. ಆವಾಗ ಏನಾಗುತ್ತೆ ಇಂಟು 3, 20 ಪ್ಲಸ್ 3 ಈಕ್ವಲ್ಸ್ ಟು 23 ಬೈ 3. ಇದು LHS. RHS ನೋಡೋಣ. 7x ಬೈ 15 ಪ್ಲಸ್ 3, 7x ಅಂದರೆ 10 ಬೈ 15 ಪ್ಲಸ್ 3 ಎಷ್ಟಾಯಿತು 70 ಬೈ 15 ಪ್ಲಸ್ 3. ಇಲ್ಲಿ 5 3 ಝಾ 5 1 ಝಾ 5 ಎಷ್ಟು ಉಳೀತು 2, 5 4 ಝಾ. ಆಮೇಲೆ ಯಾವುದು ಹೋಗಲ್ಲ. ಆವಾಗ ನಾವೇನು ಮಾಡ್ತೀವಿ, ಡಿನಾಮಿನೇಟರ್ 3 ಇಂಟು 1 3 ಝಾ. ಆವಾಗ ಇಲ್ಲಿ ಏನಾಯಿತು 14 ಪ್ಲಸ್ 3 3 ಝಾ 9. ಇಲ್ಲಿ ಎಷ್ಟು ಬರುತ್ತೆ ಸೇಮ್ 23 ಬೈ 3. LHS ಈಕ್ವಲ್ಸ್ ಟು RHS ಎರಡೂ ಸೇಮ್ ಬಂದಿದೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಇನ್ನು 2 ಕ್ವಶನ್ ಇದೆ, ಅಷ್ಟಾದರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕೂಡ ಲೈಕ್ ಟರ್ಮ್ಸನ್ನು ಒಂದು ಸೈಡಿಗೆ ಮಾಡ್ಕೊಳ್ಳೋಣ. 2y ಮೈನಸ್ y ಟ್ರಾನ್ಸ್ಪೋಸ್, ಇಲ್ಲಿ ಪ್ಲಸ್ ಅಲ್ಲ ಈಕ್ವಲ್ಸ್, ಟ್ರಾನ್ಸ್ಪೋಸ್ ಮಾಡಿದಾಗ ಪ್ಲಸ್ y ಆಗುತ್ತೆ. 26 ಬೈ 3 ಪ್ಲಸ್ 5 ಬೈ 3 ಟ್ರಾನ್ಸ್ಪೋಸ್ ಆಗಿ ಮೈನಸ್ 5 ಬೈ 3. ಫಸ್ಟ್ ಸ್ಟೆಪ್ಪು ಲೈಕ್ ಟರ್ಮ್ಸನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋದೇ ಫಸ್ಟ್ ಸ್ಟೆಪ್. 2y ಪ್ಲಸ್ y ಎಷ್ಟಾಯಿತು 3y. ಇಲ್ಲಿನೂ ಡಿನಾಮಿನೇಟರ್ ಸೇಮ್ ಇದೆ, ಕೂಡ ತುಂಬ ಈಸಿ, ಕಳಿಬೇಕು. 26ರಲ್ಲಿ 5 ಹೋದರೆ 26 ಮೈನಸ್ 5 21. ಈಗ y ಈಕ್ವಲ್ಸ್ ಟು ಟ್ರಾನ್ಸ್ಪೋಸ್ ಮಾಡ್ಕೊಂಡು ಬಿಡೋಣ. ಇಂಟು 3 ಹೋಗಿ ಏನಾಗುತ್ತೆ ಡಿವೈಡೆಡ್ ಬೈ 3 ಆಗುತ್ತೆ. ಆವಾಗ y ಈಕ್ವಲ್ಸ್ ಟು 21 ಬೈ 3. ಇದು ಮೇಲೆ ಬಂದು ಮಲ್ಟಿಪ್ಲೈ ಆಗಿ ಹೀಗಾಗುತ್ತೆ 1 ಬೈ 3. 3 1 ಝಾ 3 7 ಝಾ y ಈಕ್ವಲ್ಸ್ ಟು 7 ಬೈ 3 ಉಳಿತು. ಇವಾಗ ವೆರಿಫಿಕೇಷನ್ ಮಾಡ್ಕೊಳ್ಳೋಣ. LHS ಏನಿದೆ 2y ಪ್ಲಸ್ 5 ಬೈ 3. 2y ಅಂದರೆ 7 ಬೈ 3 ಪ್ಲಸ್ 5 ಬೈ 3. 7 2 ಝಾ 14 ಬೈ 3 ಪ್ಲಸ್ 5 ಬೈ 3. ಏನು ಬಂತು 14 ಪ್ಲಸ್ 5 19 ಬೈ 3. RHS ನೋಡೋಣ. ಹಾಗೆ 26 ಬೈ 3 ಮೈನಸ್ y, 26 ಬೈ 3 ಮೈನಸ್ 7 ಬೈ 3. ಇಲ್ಲಿ 26ಅಲ್ಲಿ 7ಅನ್ನು ಕಳಿಬೇಕು, 19 ಬಂತು ಬೈ 3. ನೋಡಿ LHS ಈಕ್ವಲ್ಸ್ ಟು RHS ಎರಡೂ ಸೇಮ್ ಇದೆ. ತುಂಬ ಈಸಿ ಇದೆ, ಏನೂ ಕಷ್ಟ ಇಲ್ಲ ಇವು. ಇದನ್ನು ತುಂಬ ಈಸಿನೇ. ನೋಡಿ ಲೈಕ್ ಟರ್ಮ್ಸನ್ನು ಒಂದು ಕಡೆ ಮಾಡ್ಕೊಳ್ತೀವಿ. 3m ಮೈನಸ್ 5m ಈಕ್ವಲ್ಸ್ ಟು ಮೈನಸ್ 8 ಬೈ 5. ಹೀಗಾದರೂ ಮಾಡ್ಕೊಳ್ಳಿ, ಇಲ್ಲ ಬೇಡ ಹಿಂಗೇನೂ ಮಾಡ್ಕೋಬೋದು. ಹೇಗೆ 5m ಅಲ್ಲೇ ಇರಲಿ, ಇದನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಮೈನಸ್ 3m ಈಕ್ವಲ್ಸ್ ಟು ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಮೈನಸ್ 8 ಬೈ 5ಅನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಾಗ 8 ಬೈ 5 ಆಗುತ್ತೆ. ಎರಡೂ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗಾಗುತ್ತೆ ಅಂತ. ಈಗ ಇದರಲ್ಲಿ ಅನ್ಲೈಕ್ ಸೈನ್ಸ್ ಇದೆ, ಕಳಿತೀವಿ. 5ಅಲ್ಲಿ 3 ಹೋದರೆ 2m ಬಿಗ್ಗರ್ ನಂಬರ್ಗೆ ಏನಿದೆಯೋ ಅದು ಕೊಡ್ತೀವಿ. ಮೈನಸ್ 8 ಬೈ 5. ಈಗ m ಇಲ್ಲೇ ಇರಲಿ, ಮೈನಸ್ 8 ಬೈ 5 ಇಂಟು ಹೋಗಿ ಇದು ಏನಾಗುತ್ತೆ ಡಿವೈಡೆಡ್ ಬೈ ಮೈನಸ್ 2 ಆಗುತ್ತೆ. ಆಮೇಲೆ ಅದು ರೆಸಿಪ್ರೋಕಲ್ ಆಗಿ ಏನಾಗುತ್ತೆ ಮೈನಸ್ 1 ಬೈ 2 ಆಗುತ್ತೆ. ಈಗ 2 1 ಝಾ 2 4 ಝಾ m ಈಕ್ವಲ್ಸ್ ಟು ಈ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆವಾಗ 4 1 ಝಾ 4 5.
ಇದೇ ಆನ್ಸರ್. ಇದನ್ನು ಸಾಲ್ವ್ ಮಾಡಿದಾಗಲೂ ಹಿಂಗೆ ಬರಬೇಕೀಗ. 5 m ಅಲ್ಲಿ 3 m ಹೋದರೆ 2 m, 8/5. ಈಗ 8/5 ಹಾಗೆ ಇರುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ, ಅದು ರೆಸಿಪ್ರೋಕಲ್ ಆಗಿ 1/2 ಆಗುತ್ತೆ. 2 1s 2 2s 2 4s, m ಈಕ್ವಲ್ಸ್ ಟು 4/5. ನೋಡಿ ಸೇಮ್ ಬಂತು. ಈಗ ವೆರಿಫೈ ಮಾಡೋಣ. LHS ಏನಿದೆ 3m, 3m ಅಂದರೆ 4/5, 3 4s 12/5 ಬಂತು. ಹಾಗೆ RHS ನೋಡೋಣ. RHS 5m ಮೈನಸ್ 8/5, 5 4/5 ಮೈನಸ್ 8/5. ಈ 5 ಕ್ಯಾನ್ಸಲ್, 4/1 ಮೈನಸ್ 8/5, ಆವಾಗ 5 ಬರುತ್ತೆ. 20 ಮೈನಸ್ 8 ಹೆಂಗೆ, ಇಲ್ಲಿ 1 ಇದೆ, 1 5s 4 5s 20, 20ಅಲ್ಲಿ 8 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 12/5. ನೋಡಿ LHS RHS ಸೇಮ್ ಇದೆ. therefore LHS ಈಕ್ವಲ್ಸ್ ಟು RHS. ಇಲ್ಲಿಗೆ ಏನಾಗುತ್ತೆ, ಎಕ್ಸಸೈಸ್ 2.1 ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 2.2 ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು.